ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಪುಣಚದ ದಿವಾಕರ ಟಿ ಅವರ ಕೋಳಿ ಸಾಕಾಣಿಕೆ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್. ರೈತ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದಿವಾಕರ್ ಟಿ ಪುಣಚ ಇವರಿದ್ದಾರೆ. ಇವರು ಕೋಳಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದಾರೆ. ಅನುಭವಗಳನ್ನು ಇವತ್ತು ನಮ್ಮ ಜೊತೆ ಅವರು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ಈಗ ಕೋಳಿ ಸಾಕಾಣಿಕೆ ವಿಚಾರಕ್ಕೆ ಬಂದಾಗ ನಮಗೆ ಮೊದಲು ಬರುವಂತಹ ಪ್ರಶ್ನೆ, ನಿಮಗೆ ಇದರಲ್ಲಿ ಪ್ರೇರಣೆ ಹೇಗೆ ಬಂತು ಹಾಗೂ ನೀವು ಎಷ್ಟು ವರ್ಷಗಳಿಂದ ಇದರಲ್ಲಿ ಇದ್ದೀರಿ? ನನಗೆ ಪ್ರೇರಣೆ ಅಂದರೆ, ನಾನು ಕೆಲಸ ಮಾಡ್ತಾ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ತಿರ್ಗಾ ಇದಾಯಿತು. ಮತ್ತು ನಮ್ಮ ಮನೆ ಪಕ್ಕನೇ 2 ಫಾರ್ಮ್ ಇತ್ತು. ಅಲ್ಲಿ ಲೇಬರಾಗಿ ಕೆಲಸಕ್ಕೆ ಹೋದ್ಮೇಲೆ ಅವ್ರದ್ದು ಫಾರ್ಮ್ ಇದ್ದು ಬಾಯ್ಲರ್ ಕೋಳಿ, ಬಾಯ್ಲರ್ ಬಿಳಿ ಕೋಳಿ ಇದು ಬರ್ತಲ್ಲ ಕೆಲಸ ಮಾಡಲಿಕ್ಕೆ 2 ಫಾರ್ಮಲ್ಲಿ. ಅದೇ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಕೋಳಿದ್ದೆ. ಇದ್ದಾಗ ಹಾಗೆ ಒಂದು 13 ವರ್ಷ ಆಯಿತು ಅದೇ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೇನೆ. 2 ಫಾರ್ಮ್ ಇದೆ ಅವರಿಗೆ. ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೇನೆ. ತಳಿ ಬೇರೆ ಬೇರೆ ತಳಿ ಇದೆ ಕೋಳಿ. 13 ವರ್ಷಗಳಿಂದ ಅಲ್ಲಿ ಇದ್ದೀರಿ. ಸರಿ ಸರಿ. ಈಗ 13 ವರ್ಷಗಳಿಂದ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ. ಮತ್ತೆ ಬೇರೆ ಯಾವ್ದಾದ್ರು ತಳಿ ನಿಮ್ಗೆ ಆಯ್ಕೆ ಮಾಡಿದ್ದೀರಾ? ಅದರಲ್ಲಿ ಆಯ್ಕೆ ಮಾಡಿದ್ದೇನೆ. ಬೇರೆ ಸ್ವರ್ಣಧಾರ ಮತ್ತೆ ಊರಿದ್ದು 2 ತಳಿ. ಈಗ ಸ್ವರ್ಣಧಾರ ಅದು ಎಲ್ಲಿಂದ ತಗೊಂಡ್ರಿ? ಹೇಗೆ ಆಯ್ತದು? ಅದು ಮಂಗಳೂರಿಂದ, ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಅವರದ್ದು KVKಯಿಂದ ತಗೊಂಡ್ರ? ಸರಿ. ನಿಮ್ಮ ಈಗ ಕೋಳಿ ಸಾಕಾಣಿಕೆ ಫಾರ್ಮ್ನಲ್ಲಿ ಒಂದು ದಿವಸ ಅಂದ್ರೆ ಬೆಳಗ್ಗಿಂದ ಸಂಜೆವರೆಗೆ ಯಾವ ರೀತಿ ಇರ್ತದೆ ಅದು? ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ನಮಗೆ ಕೆಲಸ ಮಾಡಲಿಕ್ಕೆ ಫಾರ್ಮಲ್ಲಿ 2 ಫಾರ್ಮಲ್ಲಿ ಕೆಲಸ ಮಾಡಲಿಕ್ಕೆ 1 ಗಂಟೆ ಟೈಮ್. 1 ಗಂಟೆ ಬೆಳಿಗ್ಗೆ 1 ಗಂಟೆ ಕೆಲಸ ಮಾಡಿದರೆ ತಿರ್ಗಿ ಸಾಯಂಕಾಲ 1 ಗಂಟೆ ಕೆಲಸ 2 ಫಾರ್ಮಲ್ಲಿ. ಮತ್ತೆ ಟೈಮು ಬೇರೆ ಏನಾದರೂ ಕೆಲಸ ಮಾಡ್ತಿರ್ತೀವಿ ನಾವು ಫಾರ್ಮಲ್ಲಿ ಅಷ್ಟೇ. ನೀವು ಅದನ್ನು ಯಾವ ರೀತಿ ಕೆಲಸ ಎಲ್ಲ ಇರ್ತದೆ ಫಾರ್ಮಲ್ಲಿ? ಫಾರ್ಮಲ್ಲಿ ಕೆಲಸ ಅಂದರೆ ಬೆಳಗ್ಗಿಂದ ಸಾಮಾನ್ಯ ಎಷ್ಟು ಹೊತ್ತಿಂದ? ಅದು 8 ಗಂಟೆಗೆ ಹೋಗಿ ಫಾರ್ಮಿಗೆ ಹೋಗಿ ಅದರ ಪಾತ್ರೆ ಎಲ್ಲ ತೊಳೆದು ನೀರು ಕ್ಲೀನ್ ಮಾಡಲಿಕ್ಕೆ ಉಂಟು, ಮತ್ತೆ ಫೀಡ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಮತ್ತೆ ನೆಲ ಇದು ಮಾಡ್ಲಿಕ್ಕೆ ಉಂಟು. ಈ ಗೊಬ್ಬರ ಇದೆಲ್ಲ ಅದೆಲ್ಲ ಇದು ಮಾಡ್ಲಿಕ್ಕೆ ಉಂಟು, ಪಲ್ಟಿ ಮಾಡಲಿಕ್ಕೆ. ಮರದ ಹೊಡಿ ಜಾಸ್ತಿ ಮರದ ಹೊಡಿ ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ತೆಗಿಲಿಕ್ಕೆ ಇರ್ತದ? ತೆಗಿಲಿಕ್ಕಿಲ್ಲ, ಮಿಕ್ಸ್ ಮಾಡುದು, ಮೇಲೆ ಕೆಳಗೆ ಮಾಡುದು, ಪಲ್ಟಿ ಮಾಡುದು. ಇವಾಗ 13 ವರ್ಷಗಳ ಅನುಭವಗಳಲ್ಲಿ ಬ್ರಾಯ್ಲರ್ ಕೋಳಿ ಅದು ಹೇಗೆ ಶುರು ಮಾಡಿದ್ದು? ಅಂದ್ರೆ ಎಷ್ಟು ಕೋಳಿಗಳಿಂದ ಆರಂಭಿಸಿ? ಅದು 2,000 ಒಂದು ಫಾರ್ಮಲ್ಲಿ 2,000, ಇನ್ನೊಂದು ಫಾರ್ಮಲ್ಲಿ 2,000. ಆರಂಭದಿಂದ 2,000, 2,100. ಅದು ಬ್ಯಾಚ್, ಇದು 40 ದಿವಸಕ್ಕೆ ಹೋಗ್ತದೆ ಕೋಳಿ. ಅದರ ಸಂಪೂರ್ಣವಾದ ಮಾಹಿತಿ ಕೊಡಿ ನಮಗೆ. ಅದು ಮರಿ ಬಂದು ಫಸ್ಟಿಗೆ ಮರಿ ಎಲ್ಲಿಂದ ತಗೊಳ್ತೀರಿ ಬ್ರಾಯ್ಲರ್ ಕೋಳಿ? ಅದು ಅವರೇ ನಮಗೆ ಕಂಪನಿಯವರೇ ತರಿಸುದು. ಸರಿ, ಕಂಪನಿಯವರೇ ತರಿಸುದು. 1 ದಿವಸದ ಮರಿ ತರ್ತಾರೆ, ತಂದು ಅದಕ್ಕೆಲ್ಲ ಬ್ರೂಡಿಂಗ್ ಮಾಡ್ಲಿಕ್ಕೆ ಉಂಟು. ಬ್ರೂಡಿಂಗ್ ಅಂದರೆ ಲೈಟ್ ಹಾಕಿ ಮತ್ತೆ ಶಾಖ ಕೊಡೋದು.
ಒಂದು 7 ದಿವಸ. ಮತ್ತೆ ಚಳಿಗಾಲದಲ್ಲಿ ಡಬ್ಬದಲ್ಲಿ ಬೆಂಕಿ ಹಾಕಿ ಬಿಸಿ ಶಾಖವನ್ನು ಉಳಿಸ್ಬೇಕು ಅವರಿಗೆ, ಚಳಿ ಆಗ್ಬಾರ್ದು. ಚಳಿ ಆದ್ರೆ ಇದಾಗ್ತದೆ, ಕೋಳಿ ಸಾಯ್ತದೆ. ಆ ತರ ಒಂದು 12 ದಿವಸ ಉಂಟು. ಬಂದು ಇದು ಟರ್ಪಲ್ ಇದೆಲ್ಲ ಕಟ್ಟಿ ಫುಲ್ಲು ಇದು ಮಾಡಬೇಕು. ಮತ್ತೆ 12 ದಿವಸ ಆದ್ಮೇಲೆ ಆವಾಗ ಸ್ವಲ್ಪ 12 ದಿವಸ ನಮಗೆ ಕಷ್ಟ ಅಂದ್ರೆ ಒಂದು ಪಾತ್ರೆ ತೊಳಿಬೇಕು, 2 ಪಾತ್ರೆ ಇಡ್ಲಿಕ್ಕೆ ಉಂಟು. ಒಂದು ದಿವಸಕ್ಕೆ ಒಂದು 4 ಸಾರಿ ಹೋಗ್ಬೇಕು ಫಾರ್ಮಿಗೆ, 12 ದಿವಸ ತನಕ ಚಿಕ್ಕದಿರುವಾಗ. ಮತ್ತೆ ಈ ಪಾತ್ರೆ ಎಲ್ಲ ನೀರಿದೆಲ್ಲ ಅದರ ಅಷ್ಟೇ ಕುಡಿತದೆ ಅಂದ್ರೆ ಎತ್ತರಿಂದ ಇದು ಮಾಡಿ ಮೊದಲಿಂದ ನೀವು ಕುಡಿಸ್ಬೇಕಾಗ್ತದೆ. ಇಲ್ಲ, ಅದೊಂದು ಪಾತ್ರೆ ಇಡುವುದು, ತಟ್ಟೆ ಇದು ಇರ್ತದೆ, ಅದರಲ್ಲಿ ಇಡುವುದು ನೀರು. ಅದು ದಿವಸಕ್ಕೆ 1 ಲೀಟರ್ ಇರ್ತದೆ. 1 ಲೀಟರ್ ಅಂದ್ರೆ ಒಂದು 40 ಪಾತ್ರ, 2,000 ಕೋಳಿಗೆ 40 ಪಾತ್ರ 1 ಲೀಟರ್ ಆಗಿ. ಬೆಳಿಗ್ಗೆ 1 ಲೀಟರ್ ಇಡಬೇಕು, ತಿರ್ಗಾ ಸಾಯಂಕಾಲ 40-80 ಲೀಟರ್ ನೀರು ಹೋಗ್ತದೆ. ಆ ಥರ ಮಾಡಬೇಕು. ಮತ್ತೆ ಮೆಡಿಸಿನ್ ಉಂಟು. ಮೆಡಿಸಿನ್ ಅಂದರೆ ವಾರಕ್ಕೆ 1 ಮೆಡಿಸಿನ್, ಅದು ಕಣ್ಣಿಗೆ ಹಾಕೋದು, 1 ಡ್ರಾಪ್ಸ್ ಕಣ್ಣಿಗೆ. ವ್ಯಾಕ್ಸಿನ್, ಅದು ವ್ಯಾಕ್ಸಿನ್ ಮಾರಾಟ ಆಗೋ ತನಕ ಎಷ್ಟು 3 ವ್ಯಾಕ್ಸಿನ್ ಇರ್ತದ? ಇಲ್ಲ, ಅದು 21 ದಿವಸಕ್ಕೆ ಇದಾಗ್ತದೆ. ಮತ್ತೆ ಮಾರಾಟ ಆಗುವಾಗ 40 ದಿವಸ ಆಗ್ತದೆ. 21 ದಿವಸ ತನಕ 3 ಸಲ ಕೊಡ್ಬೇಕು, ವಾರಕ್ಕೊಮ್ಮೆ. ಒಂದು 7 ದಿವಸಕ್ಕೊಂದು. ಮತ್ತೆ ಕಣ್ಣಿಗೆ ಬಿಡೋದು. ಎರಡನೇ ವಾರದಲ್ಲೂ ಕಣ್ಣಿಗೆ ಬೇಡ, ಅದು ನೀರಿಗೆ ಹಾಕುದು. 21 ದಿವಸದ್ದು ನೀರಿಗೆ ಹಾಕುದು. 40 ದಿವಸ ಆಗುವಾಗ ಸೇಲ್ ಆಗ್ತದೆ. ಸರಿ, ಇದು ಬ್ರಾಯ್ಲರ್ ಕೋಳಿ ವಿಚಾರವನ್ನು ಹೇಳಿದ್ರಿ. ಈಗ ನೀವು ಸ್ವರ್ಣಾಧಾರ ಕೋಳಿ ಮರಿಗಳನ್ನು ಕೆವಿಕೆಯಿಂದ, ಅದು ಹೇಗಾಯ್ತು? ಅಂದ್ರೆ ನಿಮಗೆ ಕೆವಿಕೆಯ ಸಂಪರ್ಕ ಯಾವ ರೀತಿ ಆಯ್ತು? ಕೆವಿಕೆ ಸಂಪರ್ಕ ಅಂದ್ರೆ ನಾನು ಮನೆಗೆ ಹೋಗ್ತಾ ಇದ್ದಲ್ಲ, ಫಾರ್ಮನವ್ರ ಮನೆಗೆ, ಅವರದ್ದು ಪರಿಚಯದವರು ಸತೀಶ್ ನಾಯ್ಕ್ ಅಂತೇಳಿ ಅವರಿದ್ರು. ಅವರಲ್ಲಿಗೆ ಬರ್ತಾಯಿದ್ರು. ಬರುವಾಗ ಒಂದ್ಸರಿ ಬರುವಾಗ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಹೇಳಿದ್ರು ನನಗೆ, ಹೀಗೆ ಉಂಟು ನಮ್ಮ ಇದರಲ್ಲಿ, ಬೇಕಿದ್ರೆ ಸ್ವಲ್ಪ ಮರಿ ಇದು ಮಾಡಿ ನೀವು ನೋಡಿ ಅಂತ ಹೇಳಿದ್ರು. ಅದೇ ಹೇಳಿ ಒಂದು 10 ವರ್ಷ ನಾವು ಅವ್ರದ್ದು ಸಂಪರ್ಕ ಇತ್ತು. ನಾನು ಅಲ್ಲಿಂದಲೇ ಕೊಂಡೋಗುದು ಮರಿ ಬಂದು. ಆರಂಭದಲ್ಲಿ ಎಷ್ಟು ಕೋಳಿಗಳನ್ನು ತಗೊಂಡು? ಫಸ್ಟಿಗೆ ಒಂದು 25 ಮರಿ ತಗೊಂಡಿದ್ದೆ ನಾನು. 25 ತಗೊಂಡು ಮತ್ತೆ ನೆಕ್ಸ್ಟ್ ಅಕ್ಕಪಕ್ಕದವರೆಲ್ಲ ನೋಡಿ ನಮಗೆ ಬೇಕು ಒಂದು 5 ಬೇಕು 10 ಬೇಕು ಅಂತೇಳಿ ಕೇಳ್ತಾ ಇದ್ರು. ಅವರೆಲ್ಲ ಕೊಂಡೋಗ್ತು ಕೊಡ್ತಿದ್ದೆ. ಒಳ್ಳೆ ಇದಿತ್ತು ಅದು. ಅಂದ್ರೆ ಅದನ್ನು ಮರಿಗಳಿಗೆ ಅಥವಾ ಮೊಟ್ಟೆಗಾಗಿ ನೀವು ಇಟ್ಟ ಮೊಟ್ಟೆಗಾಗಿ ಇಟ್ಟದುಂಟು. ಮೊಟ್ಟೆ 5 ಕೋಳಿ ಮೊಟ್ಟೆಗಂತಲ್ಲ, ನಾನು ಸಾಕಿದ ಒಂದು 10 ಇತ್ತು. ಅದು ಒಂದು 5-8 ಇದಾಯ್ತು. ಮತ್ತೆ ಎಲ್ಲ ಮುಂಜ ಅದಿಡುವಾಗ ಈ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಅಂದ್ರೆ ಒಂದು 3-4 ತಿಂಗಳಾಗಬಹುದು. 4 ತಿಂಗಳಾಗ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಅಂದ್ರೆ ನಮ್ಮ ಊರಿದ ಮೊಟ್ಟೆ ತರಲ್ಲ, ದೊಡ್ಡದು. ಅದರ ಇದೆಲ್ಲ ಡಬ್ಬಲ್ ಇದು ಬರ್ತದೆ, ಒಳಗಿನದು ಹಳದಿ ಬಣ್ಣ, ಡಬ್ಬಲ್ ಎಲ್ಲ ದೊಡ್ಡ ಮೊಟ್ಟೆ ಇತ್ತು. ಮತ್ತೆ ರುಚಿ ಜಾಸ್ತಿ, ಕೋಳಿ ಪದಾರ್ಥ ಮಾಡ್ಲಿಕ್ಕೆ ಬಹಳ ರುಚಿ ಅದು. ಒಂದ್ಸಾರಿ ಕೊಂಡೋದವರು ತಿರ್ಗಾ ಕೇಳ್ತಾರೆ ಅದನ್ನೇ, ಕೋಳಿ ಸ್ವರ್ಣಧಾರ ಅದು ಕೋಳಿ ಉಂಟಾ ನಮ್ಮ ಕಡೆ? ಇದಕ್ಕೆಲ್ಲ ಭೂತ ಇದೆಲ್ಲ ಜಾಸ್ತಿ ಅಲ್ಲ ನಮ್ಮ ದೇವರು, ಅದಕ್ಕೆ ಬೇಕಾಗಿ ಎಲ್ಲ ಅದನ್ನೇ ಕೇಳ್ತಾ ಇದ್ರು. ಮತ್ತೆ ನಾನು ಜಾಸ್ತಿ ತರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 25 50 ಆಯ್ತು, 50 ಹೋಗಿ 100, 200 ಹಾಗೆಲ್ಲ ಇದು. ಮತ್ತೆ ಕೊರೋನಾ ಟೈಮಲ್ಲಿ ನನಗೆ ಮರಿ ಸಿಕ್ಲಿಲ್ಲ ಅಲ್ಲಿ. ಮತ್ತೆ ನಾನು ಎಂತ ಗೊತ್ತುಂಟು, ಅವರಿಗೆ ಬುಕ್ಕಿಂಗ್ ಮಾಡೋ ಫಸ್ಟಿಗೆ ಮಾಡಬೇಕು. ನಾನು ಬುಕ್ಕಿಂಗ್ ಮಾಡಿ 1-2 ತಿಂಗಳು ಕಾಯ್ಬೇಕು. ಅಂದ್ರೆ ನೀವು ಬುಕ್ಕಿಂಗ್ ಮಾಡಿ 1-2 ತಿಂಗಳ ನಂತರ ನಿಮಗೆ ಮರಿಗಳು ಸಿಗ್ತದೆ. ಅದಾದ್ರೆ ಚಿಕ್ಕ ಮರಿ ಅವರು ಕೊಡುದು ಅಷ್ಟೇ, 25-21 ದಿವಸ ಆದ್ಮೇಲೆ ಕೊಡುದವರು. ಅಂದ್ರೆ 3 ವ್ಯಾಕ್ಸಿನ್ ಇದೆಲ್ಲ, ಅದನ್ನ ಮಾಡಿ ಕೊಡುದು. ಬ್ರಾಯ್ಲರ್ ಅಲ್ಲಿ ನೀವು ಮಾಡಬೇಕು. ಈಗ ನೀವು ತಗೊಂಡು ಹೋದ್ಮೇಲೆ ಯಾವ ರೀತಿಯಾದಂತಹ ಒಂದು ಅಂಶಗಳನ್ನು ಗಮನಿಸಬೇಕು? ಅಂದ್ರೆ ಮರಿಗಳನ್ನೀಗ ನೀವು ತಗೊಂಡು ಹೋಗ್ತೀರಿ ಫಾರ್ಮಿಗೆ, ಅಲ್ಲಿ ಯಾವ ರೀತಿ ಅದನ್ನು ಇಡಬೇಕಾಗ್ತದೆ, ಅದರ ಒಂದು ಉಷ್ಣತೆ ಆಗಲಿ, ಇದರ ಬಗ್ಗೆ ಎಲ್ಲ ಹೇಳಿ. ಚಿಕ್ಕ ಮರಿ ಕೊಂಡೋದ್ರೆ ಫುಲ್ಲು ಕ್ಲೀನಾಗಿ ಅಂದ್ರೆ ಬ್ರೂಡಿಂಗ್ ಮಾಡಬೇಕು, ಇದೆಲ್ಲ ಲೈಟ್ ಎಲ್ಲ ಹಾಕ್ಬೇಕು. ಇದು 21 ದಿವಸ ಆದ್ಮೇಲೆ ಕೊಂಡೋದ್ರೆ ಅಷ್ಟೇನಿದಿಲ್ಲ, ನನಗೆ ಕಷ್ಟ ಇಲ್ಲ. ಕರೆಕ್ಟಾಗಿ ನಾವು ಇದರಲ್ಲಿ ಬಿಡಬಹುದು. ಲೈಟ್ ಬೇಕಾಗಿಲ್ಲ ಅದಕ್ಕೆ. ಈಗ ಲೈಟ್ ಸ್ವರ್ಣಧಾರಕ್ಕೆ ಬೇಕಾಗುದಿಲ್ಲ. ಮಳೆಗಾಲದಲ್ಲಿ ಬೇಕಾ? ಇಲ್ಲ ಬೇಕಾಗಿಲ್ಲ. ಅದು 21 ದಿವಸ ಮಾತ್ರ. 21 ದಿವಸ ಲೈಟ್ ಬೇಕೇ ಬೇಕು. 21 ದಿವಸ ಕಳೆದ ಮೇಲೆ ಅದಕ್ಕೆ ಬೇಡ. ಊರಿನ ಕೋಳಿ ತರ ಆಚೆ. ಮತ್ತೆ ನಾವು ಹೊರಗೆ ಬಿಡುವುದಾದ್ರೆ ಒಂದು ಹೊತ್ತು ಯಾವಾದ್ರೂ ಬಿಡಬೇಕು. ಸಾಯಂಕಾಲ ಒಂದು 5 ಗಂಟೆ ಬಿಟ್ಟರೆ ಒಂದು 6 ಗಂಟೆಗೆ ಒಳಗೆ ಬರ್ತದೆ. ಬ್ರಾಯ್ಲರ್ ಅನ್ನು ಬಿಡೋದಿಲ್ಲ. ಇಲ್ಲ, ಬ್ರಾಯ್ಲರ್ ಬಿಡುದಿಲ್ಲ. ಈಗ ಈ 2 ಕೋಳಿಗಳಲ್ಲೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ರೋಗಗಳು ಯಾವುವು? ಅಂದ್ರೆ ಬೇರೆ ಬೇರೆ ಇರ್ತದ ಅಥವಾ ಸಾಮಾನ್ಯವಾದ ರೋಗ ಒಂದೇ? ಕಾಪ ಜಾಸ್ತಿ. ಮತ್ತೆ ಇದು ಕ್ಯಾಲ್ಸಿಯಂ ಇದು ಕಡಿಮೆ. ಅದು ಹೇಗೆ ಗೊತ್ತಾಗ್ತದೆ ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂದ್ರೆ ಅದೇ ಗರಿ ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇನ್ನೊಂದು ಕೋಳಿ ಅದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ಗೊತ್ತಾಗ್ತದೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ. ಆಗ ಎಂತ ಮಾಡ್ತೀರಿ? ಆಗ ಸುಣ್ಣದ ನೀರು ಉಂಟಲ್ಲ, ಇಲ್ಲಾಂದ್ರೆ ಬೆಲ್ಲ ಹಾಕಿದ್ರೆ ಆಗ್ತದೆ ನೀರಿಗೆ. ಇಲ್ಲದ ಸುಣ್ಣದ್ದು ನೀರು ಮೇಲಿದ್ದು ಇದು ಬರ್ತದಲ್ಲ, ತಿಳಿ ನೀರು, ಅದನ್ನ ಹಾಕಿದ್ರೆ ಕರೆಕ್ಟ್ ಇದಾಗ್ತದೆ.
ನೀರಿನ ಜೊತೆ ಹಾಕಿ ಹಾಕುದು, ನೀರಿನ ಜೊತೆ ಹಾಕುದು, ಕುಡಿತವೆ ಫುಲ್ಲು. ಇಲ್ಲದ್ರೆ ಬೆಲ್ಲ ಹಾಕಬೇಕು. ಬೆಲ್ಲವನ್ನು ಕರಗಿಸಿ. ಎಷ್ಟು ಪ್ರಮಾಣ ಅಂತ ಉಂಟಾ, ಇಷ್ಟೇ ಕೊಡಬೇಕು ಅಂತ? ಇಲ್ಲ ಏನಿಲ್ಲ, ಅದು ಸ್ವಲ್ಪ ಗೊತ್ತ, ಒಂದು ಅರ್ಧ ಚಮಚ. ಈಗ ನೀವು ಕೋಳಿಗಳಿಗೆ ಕಫ ಅಂತ ಹೇಳಿ ಬಂದ್ರೆ ಯಾವ ರೀತಿ ಗೊತ್ತಾಗ್ತದೆ? ಅದು ಗರ ಸೌಂಡ್ ಬರ್ತಾ ಉಂಟು, ಸೌಂಡು ಒಂಥರ ಒಂದು ಗೊತ್ತಾಗ್ತದೆ ನಮಗೆ ಸದ್ದಿನಲ್ಲಿ. ಹಾಗೆ ಅದನ್ನು ಬೇರೆ ಇಡಬೇಕಾಗ್ತದ? ಇಲ್ಲ, ಬೇರೆ ಇಟ್ಟರು ಒಳ್ಳೇದು. ಇಲ್ಲಾದ್ರೆ ಅದಕ್ಕೆ ಜೊತೆಯಲ್ಲೇ ಔಷಧಿ ಹಾಕಿದ್ರೆ ಎಲ್ಲದಕ್ಕಾಗ್ತದೆ. ಹರಡುದಿಲ್ಲ. ಅದಕ್ಕೆ ಯಾವ ಔಷಧಿಗಳನ್ನು ಕೊಡುದು ನೀವು? ಕಫ ಬಂದ್ರೆ ಈರುಳ್ಳಿ ರಸ, ಶುಂಠಿ ರಸ, ಇದು ಆಗ್ತದೆ. ಮೂಲಂಗಿ ಬೆಸ್ಟ್ ಇದಾಗ್ತದೆ. ಮೂಲಂಗಿಯನ್ನು ಹೇಗೆ ಅದು ಜ್ಯೂಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಿ ಇದು ಮಾಡಿದ್ರೆ ಕುಡಿತವೆಲ್ಲ. ಈಗ ಬೇಸಿಗೆಯಲ್ಲಿ ಮತ್ತು ಒಂದು ಮಳೆಗಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ನೀವೀಗ ಕೋಳಿಗಳನ್ನು ತಂದ್ರೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ತುಂಬಾ ವ್ಯತ್ಯಾಸ ಇದೆ. ಬೇಸಿಗೆ ಕಾಲದಲ್ಲಿ ಅಂದ್ರೆ ಸೆಕೆ ಜಾಸ್ತಿ ಆದ್ರೆ ಆಗಲ್ಲ ಕೋಳಿಗೆ ಸೆಕೆ ಜಾಸ್ತಿ ಆದ್ರೆ ಅಟ್ಯಾಕ್ ಆಗ್ತದೆ, ಹಾರ್ಟ್ ಅಟ್ಯಾಕ್. ಆಗ ಎಂತ ಮಾಡ್ತೀರಿ? ಆಗ ಅಂದ್ರೆ ಸ್ವಲ್ಪ ಫೀಡ್ ಎಲ್ಲ ಕಡಿಮೆ ಮಾಡಿ, ಮತ್ತೆ ತಣ್ಣಗೆ ಏನಾದರೂ ನೀರು ಹಾಕಿ ಮೇಲೆ ಮಾಡಿಗೆಲ್ಲ ನೀರು ಹಾಕೋದು, ಹಾಗೆ ತನ್ನ ಇದು ಮಾಡೋದು ಬೇಸಿಗೆಗಾಲದಲ್ಲಿ. ಮತ್ತೆ ಫುಡ್ ಎಲ್ಲ ಕಡಿಮೆ ಮಾಡೋದು. ಫ್ಯಾನ್ ಅಳವಡಿಸ್ತೀವಿ? ಫ್ಯಾನ್ ಕರೆಂಟ್ ಇರೋದಿಲ್ಲ ನಮ್ಮ ಕಡೆ, ಅಲ್ಲಿ ಇದರಲ್ಲಿ ಕರೆಂಟ್ ಕಡಿಮೆ, ಅದಾಗ್ತೀವಿ. ಮತ್ತೆ ಮಳೆಗಾಲದಲ್ಲಿ ಅಂದ್ರೆ ಒದ್ದೆ ಆಗ್ತದೆ ಅಂತೇಳಿ ಅಷ್ಟೇ, ಕೋಳಿಗಳು ಒದ್ದೆ ನೋಡ್ಬೇಕು. ಒದ್ದೆ ಆದ್ರೆ ತೂಕ ಕಡಿಮೆ. ಮತ್ತೆ ಮಳೆಗಾಲದಲ್ಲಿ ಆಹಾರ ಹಾಕಬಹುದು ಎಷ್ಟು ಬೇಕಿದ್ರು. ಈಗ ಆಹಾರದ ಇದಕ್ಕೆ ಬಂದ್ರೆ ಅದಕ್ಕೆ ಕೋಳಿಗೆ ಫೀಡ್ ಯಾವುದು? ಫೀಡ್ ಜೋಳ ಫೀಡ್ ಇದು ಬರ್ತದೆ. ಈಗ ಜೋಳ ಅಂದ್ರೆ ಮೊದಲು ಜೋಳನೇ ಬರ್ತಿತ್ತು, ಜೋಳ ಕಟ್ಟು ಮಾಡಿ ಜೋಳ. ಈಗ ಜೋಳ ಬೇಯಿಸಿ ಅದನ್ನು ಕಡ್ಡಿ ಮಾಡಿ ರೆಡಿ ಸಿಗ್ತದೆ. ಅದು ಎಲ್ಲಿಂದ ತಗೊಳ್ತೀರಿ? ಅದು ಅವರು ತರ್ತಾರೆ, ನಮಗೆ ಅಂಗಡಿಯಲ್ಲಿ ಸಿಗ್ತದೆ. ಬ್ರಾಯ್ಲರ್ಗೆ ಬೇರೆ, ಇದಕ್ಕೆ ಬೇರೆಯಾ? ಒಂದೇ ಆಗ್ತದೆ. ಸರಿ, ಅಂಗಡಿಯಲ್ಲಿ ಸಿಗ್ತದೆ. ಖರೀದಿಸ್ತೀರಿ ನೀವು? ಎಷ್ಟು ಹಾಕ್ಬೇಕಾಗ್ತದೆ ಈಗ ದಿವಸದಲ್ಲಿ? ಎಷ್ಟು ಬಾರಿ ಹಾಕ್ಬೇಕಾಗ್ತದೆ? ಬಾಯ್ಲರ್ಗೆ ಅಂದ್ರೆ 2000 ಕೋಳಿಗೆ ಆದ್ರೆ 300 kg ಬೇಕಾಗ್ತದೆ. ಸ್ವರ್ಣಧಾರಕ್ಕೆ 4 kg 25 ಕೋಳಿಗೆ. ಸ್ವಲ್ಪ ಆಹಾರ ಇದಕ್ಕೆ ಕಡಿಮೆ, ಕಡಿಮೆ. ಅದಕ್ಕೆ ಆದ್ರೆ ಬೇರೆ ಆಹಾರ ಕೊಡ್ಲಿಕ್ಕೆ ಆಗ್ತದೆ. ಮನೆಯಲ್ಲಿ ಗಂಜಿ ಅದೆಲ್ಲ ಉಳಿದ್ರೆ ಅದನ್ನ ಹಾಕ್ಬಹುದು. ಸ್ವಲ್ಪ ನಾಟಿ ಕೋಳಿ ಹಾಗೆ. ನಾಟಿ ಕೋಳಿ ತರ. ಮತ್ತೆ ಈ ಹುಲ್ಲು ಅದೆಲ್ಲ ತಿಂತದೆ. ನೀವೆಂತೆಲ್ಲ ಕೊಡ್ತೀರಿ? ತರಕಾರಿ ಅದೆಲ್ಲ ಹಾಕಿ ಬಿಡ್ತೀನಿ. ಮತ್ತೆ ಇದು ಉಂಟು ಹಾಕಿ ಸೊಸೈಟ್ ರೇಷನ್ ಅಕ್ಕಿ, ಅದನ್ನೆಲ್ಲ ಹಾಕಿ. ಅದಕ್ಕಾಗಿ ರೆಡಿ ಫೀಡ್ ಕಡಿಮೆ. ಈಗ ಸ್ವಲ್ಪ ನೀವು ಅಂದ್ರೆ ಕೋಳಿ ಮರಿಗಳಿಗೆ ಒಂದು ಈಗ ರೋಗ ಹರಡದ ಹಾಗೆ ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸ್ತೀರಾ? ಹೇಗೆ? ಶೆಡ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕ್ಲೀನ್ ಮಾಡಿ ಸಗಣಿ ಹಾಕಿ ಗುಡಿಸುವುದು. ಸಗಣಿ ಗುಡಿಸಿದ ಮೇಲೆ ಸುಣ್ಣ ಹಾಕ್ಲಿಕ್ಕೆ ಉಂಟು. ಸುಣ್ಣ ನೀರು ಮಾಡಿ ಸುಣ್ಣ ಇದು ಮಾಡುದು. ಸ್ಪ್ರೇ ಏನಾದ್ರು ಕೊಡ್ತಾರೆ ಅವರು. ನಮ್ದು ಏನಾದ್ರು ಇದಾಗ್ಬೋದು, ಜೇಡ ಇದೆಲ್ಲ ಇದು ಬರ್ತದಲ್ಲ, ಅದೆಲ್ಲ ಪೆಸ್ಟ್ ಕಂಟ್ರೋಲ್. ಮರಿ ಬರುವ ಒಂದು 4-5 ದಿವಸಕ್ಕೆ ಮುಂಚೆ ಹಾಕ್ಬೇಕು. ಈಗ ಅಂದ್ರೆ ಒಂದು ತುಂಬಾ ಟೆಕ್ನಾಲಜಿ ಬರ್ತಾ ಇದೆ ಇವಾಗ, ಅದು ಒಂದು ಕೋಳಿ ಸಾಕಾಣಿಕೆಯಲ್ಲಿ ಏನಾದ್ರೂ ಪ್ರಭಾವ ಬೀರಿದ? ಸ್ವರ್ಣಧಾರಕ್ಕೆ ಅಂದ್ರೆ ಈಗ 1-2 ತಿಂಗಳು ಬೇಕಾಗ್ತದೆ ಮರಿ ಸಿಗ್ಬೇಕಿದ್ರೆ. ನಾವು ಬುಕ್ಕಿಂಗ್ ಮಾಡಿ ಹಣ ಎಲ್ಲ ಕಟ್ಟಿ 2 ತಿಂಗಳು ಕಳೆದ ಮೇಲೆ ಮರಿ ಸಿಗ್ತದೆ. ಅದು ಆನ್ಲೈನ್ ಅಲ್ಲಿ? ಆನ್ಲೈನ್. ಬ್ರಾಯ್ಲರ್ ಆದ್ರೆ ಕಂಪನಿಯವರು ಫೋನ್ ನಲ್ಲಿ ಹೇಳಿದ್ರೆ ಆಯ್ತು. ಈಗ ಕೋಳಿ ತ್ಯಾಜ್ಯವನ್ನು ಯಾವ ರೀತಿ ಅದನ್ನು ನೀವು ವಿಲೇವಾರಿ ಮಾಡ್ತೀರಿ? ತ್ಯಾಜ್ಯ ಅಂದ್ರೆ ನಮಗೆ ಬಾಯ್ಲರ್ ಕೋಳಿ ಇದ್ದ ಸೆಡ್ ಅಲ್ಲಿ ಒಂದು ಬ್ಯಾಚ್ 2000 ಬ್ಯಾಚ್ ಹೋದ್ರೆ ಕೋಳಿ ಇದಾಗ್ತದೆ. ಅದರಲ್ಲಿ ಒಂದು 60-70 ಚೀಲ ಸಿಗ್ತದೆ ಗೊಬ್ಬರ. ಅದನ್ನು ತೋಟಕ್ಕೆ ಎಲ್ಲ ಕೊಂಡೋಗ್ತಾರೆ. ಅಲ್ಲಿ ನಮ್ಮ ಕಡೆ ತೋಟಕ್ಕೆ ಇದು ಕೊಂಡೋಗ್ತಾರೆ. 140 ರೂಪಾಯಿ 150 ರೂಪಾಯಿ ಇದೆ ಗೋಣಿಗೆ, ಚೀಲಕ್ಕೆ, ಒಂದು ಚೀಲಕ್ಕೆ ತುಂಬಿಸಿಕೊಟ್ಟು. ಅದು ಲಾಭದಾಯಕ. ಅದು ಲಾಭ. ಅಲ್ಲ, ಅದನ್ನು ಯಾವ ರೀತಿ ಅದರ ಅಡಿಗೆ ಏನ್ ಹಾಕ್ತೀರಿ? ತೆಂಗಿನ ಚಿಪ್ಪೆ ಹಾಕ್ತಿವಿ. ಮತ್ತೆ ಇದು ಗೀಸುಲಿ ಪುಡಿ, ಮರದ ಹುಡಿ ಹಾಕ್ತಿವಿ. ಸ್ವರ್ಣಧಾರದ್ದಾದ್ರೆ ಹೇಗೆ? ಸ್ವರ್ಣಧಾರದ ಇದು ಹಾಕ್ಲಿಕ್ಕಿಲ್ಲ ಅಂತ, ಸ್ವಲ್ಪ ಇದು ಹಾಕಿದ್ರೆ ಆಯ್ತು. ಮತ್ತೆ ಇದು ಅಡಿಕೆ ಚಿಪ್ಪು ಏನಾದ್ರು ಹಾಕಿದ್ರೆ ಅದು ನಮ್ಮ ನಾಟಿ ಕೋಳಿ ತರನೇ, ಅದರಲ್ಲಿ ಗೊಬ್ಬರ ಇಲ್ಲ ಇದು ಸ್ವರ್ಣಧಾರದಲ್ಲಿ. ಈಗ ಒಂದು ಮಾರುಕಟ್ಟೆಯ ವಿಚಾರಕ್ಕೆ ಬಂದ್ರೆ ಬ್ರಾಯ್ಲರ್ ಕೋಳಿ ಹಾಗೂ ಸ್ವರ್ಣಧಾರ ಇದೆರಡು ನೋಡಿದ್ರೆ ಯಾವುದು ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟ ಆಗುವುದು? ಯಾವುದು ಹೆಚ್ಚು ಮಾರಾಟ ಆಗುದಾದ್ರೆ ಬಾಯ್ಲರ್ ಅಂದ್ರೆ ಕಡಿಮೆ ರೇಟ್. ಕೆಜಿ 140-150 ಇರ್ತದೆ. ಒಮ್ಮೊಮ್ಮೆ 100 ರೂಪಾಯಿ. ಇದು ಸ್ವರ್ಣಧಾರ ಅಂದ್ರೆ 500-400-450 ಆ ತರ ಎಲ್ಲ ಇರ್ತದೆ. 400ರಿಂದ ಮೇಲೆ ಸ್ವರ್ಣಧಾರ, 500 ಎಲ್ಲ. ಈಗ ಸ್ವರ್ಣಧಾರವನ್ನೇ ನಾವು ಮಾತನಾಡ್ತಿದ್ರೆ ನಿಮ್ಮ ಪ್ರಕಾರ ಅದು ಉತ್ತಮ ಅಂತ ನೀವು ಹೇಳ್ತೀರಿ. ಒಂದು ಮರಿ ಈಗ ದೊಡ್ಡದಾದಾಗ ಎಷ್ಟು ತೂಕ ಬರ್ತದೆ? ಸ್ವರ್ಣಧಾರ ಕರೆಕ್ಟ್ ಇದು ಮಾಡಿದ್ರೆ ಒಂದು 5 kg 6 kg ಎಲ್ಲ ಬರ್ತದೆ. ಅವರು ಸ್ವರ್ಣಧಾರದ ಇವರು ಹೇಳಿದ್ರೆ ನನಗೆ 4 kg ಮೇಲೆ ಬರಲ್ಲ ಅಂತೇಳಿ. ನಾನು ಅವತ್ತು ಒಂದು ಕೊಂಡೋದು ಫಸ್ಟ್ ಇದ್ದು ಒಂದು 7 kg ಎಲ್ಲ ಆಗಿತ್ತು ದೊಡ್ಡದಾಗಿ.
ಅದು ಅತಿ ಹೆಚ್ಚು ತೂಕಿದ್ದು ತೂಕ ಜಾಸ್ತಿ. ದರ ಎಷ್ಟಿದೆ ಈಗ ಮಾರುಕಟ್ಟೆಯಲ್ಲಿ? ಕಿಲಕ್ಕಿಷ್ಟಿದೆ ದರ 500-550 ಎಲ್ಲ ಇದೆ. 550. 550. ಇಲ್ಲೆಲ್ಲ ಜಾಸ್ತಿ, ಮಂಗಳೂರಲ್ಲೆಲ್ಲ ಜಾಸ್ತಿ ಇರ್ತದೆ, ನಮ್ಮ ಕಡೆ ಕಡಿಮೆ. ಅಲ್ಲಿ ಬೆಳೆಸೋದ್ರಲ್ಲಿ 500. ಈಗ ಒಂದು ತಿಂಗಳಲ್ಲಿ ಒಂದು ಕೋಳಿ ಸಾಕಾಣಿಕೆ ಇದರಲ್ಲಿ ನಿಮಗೆ ಖರ್ಚು ಎಲ್ಲ ಕಳೆದು ಒಂದು ಸರಾಸರಿಯಾಗಿ ಹೇಳ್ತಿದ್ರೆ ಎಷ್ಟು ಆದಾಯ ಗಳಿಸಬಹುದು? ತಿಂಗಳಿಗೆ ಅಂತ ಆಗಲ್ಲ. ತಿಂಗಳಿಗೆ ಅಂದರೆ ನಮ್ಮದು ಬಾಯ್ಲರ್ ಇದು ಫಾರ್ಮಲ್ಲಿ ಬ್ಯಾಚ್ ಲೆಕ್ಕಲ್ಲ. ಬ್ಯಾಚ್ ಅಂದರೆ 40 ದಿವಸ. ಒಂದು 2000 ಬ್ಯಾಚ್ ಹೋದ್ರೆ ಕರೆಕ್ಟಾಗಿ ಒಂದು 20,000 ಉಳಿಬಹುದು. 40 ದಿವಸದಲ್ಲಿ 20,000 ಗಳಿಸಬಹುದು, ಖರ್ಚೆಲ್ಲ ಕಳೆದು. ಅದೇ ಸ್ವರ್ಣಧಾರದಲ್ಲಾದ್ರೆ ಜಾಸ್ತಿ ಇದು ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಎಂತಂದ್ರೆ ನಮ್ಮ ಇದರಲ್ಲಿ ಅಗತ್ಯ ಇದ್ರೆ ಮಾತ್ರ. ಊರಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ಕೊಂಡು ಹೋಗ್ತಾರೆ. ಖಾಲಿ ಆಗ್ತದೆ. ಎಷ್ಟು ತಂದ್ರು ಖಾಲಿ ಆಗ್ತದೆ. ಅದೇ ಇದು ನೀವು ಈಗ ಮರಿಗಳನ್ನು ಮೊಟ್ಟೆಗೆ ಇಟ್ರೆ ಅದು ಹೇಗಿರ್ತದೆ? ಮೊಟ್ಟೆ ಅಂದ್ರೆ ಮೊಟ್ಟೆ ಡೈಲಿ ಸಿಗ್ತಾ ಇರ್ತದೆ ನಮಗೆ. ಒಂದು 4-5 ಮೊಟ್ಟೆ. ಮರಿಗಳನ್ನು ನೀವು ಅದನ್ನು ಮಾರಾಟ ಮಾಡದೆ ಇಟ್ಕೊಂಡಿದ್ದೀರಾ ಮೊಟ್ಟೆಗಾಗಿ ಅಂತ? ಅದು ಫಸ್ಟಿಗೆ 5 ಇಟ್ಟಿದ್ದೇನೆ. 5 ಮೊಟ್ಟೆ ಇರ್ತಿತ್ತು ಕರೆಕ್ಟಾಗಿ. ಆ ಮೊಟ್ಟೆ ಮೊಟ್ಟೆ ಎಲ್ಲ ದೊಡ್ಡದು. ಅದರಲ್ಲಿ ಹೆಂಟು ಎಷ್ಟಿತ್ತು, ಹುಂಜೆ ಎಷ್ಟಿತ್ತು? ಫಸ್ಟ್ ಕೊಂಡೋಗಿದ್ದರಲ್ಲಿ 4 ಹೆಣ್ಣು ಇದು, ಮತ್ತೆ ಹುಂಜ ಒಂದು 10 ಹೆಣ್ಣು ಮುಂಜೆ ಇತ್ತು. 10 ಹುಂಜ ಮತ್ತೆ 4 ಹೆಣ್ಣು. ಅದೇ ಮೊಟ್ಟೆ ಇಡ್ತಿತ್ತು ಕರೆಕ್ಟ್. ದೊಡ್ಡದು ಮೊಟ್ಟೆ ಎಲ್ಲ. ಇದು ನಮ್ಮ ನಾಟಿ ಕೋಳಿತಾರಲ್ಲ, ಮೊಟ್ಟೆ ಎಲ್ಲ ದೊಡ್ಡದು ಫುಲ್ಲು. ಅದಕ್ಕೆ ಹೇಗೆ ಮಾರುಕಟ್ಟೆ ಇದೆಯಾ? ಯಾವುದಕ್ಕೆ? ಸ್ವರ್ಣಧಾರದ ಮೊಟ್ಟೆಗೆ ಮಾರುಕಟ್ಟೆಯಲ್ಲಿ ರೇಟ್ ಇದೆ. ಮಂಗಳೂರು ಈ ಸೈಡ್ ಇದೆ, ನಮ್ಮ ಕಡೆ ಇಲ್ಲ ಅಂತ ಜಾಸ್ತಿ. ನಮ್ಮ ಕಡೆ ಅಲ್ಲಿ ಇದರಲ್ಲಿ ಇಲ್ಲ, ಕಡಿಮೆ. ನೀವು ಅದನ್ನು ಎಂತ ಇಲ್ಲಿ ತಂದು ಮಾರಿದ್ರೆ ಹೇಗೆ ಮರಿ ಆಯ್ತದು? ಮರಿ ಆಗುದಿಲ್ಲ. ಮರಿ ಮಾಡಬೇಕಿದ್ರೆ ನಮ್ಮ ನಾಟಿ ಕೋಳಿ ಉಂಟಲ್ಲ, ಅದಕ್ಕೆ ಇಟ್ಟು ಕೊಡ್ಬೇಕಷ್ಟೇ, ಕಾವು ಕೊಡ್ಲಿಕ್ಕೆ. ಇಲ್ಲಾದ್ರೆ ಮಿಷನ್ ಇದು ಕಾವು ಇದು ಮಾಡಿ ಇನ್ಕ್ಯುಬೇಟರ್ ಅಲ್ಲಿ ಬಿಸಿ ಇಟ್ಟು ಅದನ್ನು ಪ್ರಯತ್ನಿಸಿದ್ದೀರಾ? ಮಾಡಿದ್ವಿ, ಆಗಲ್ಲ ಅದು. ನಮ್ಗೆ ಇದು ನಾವು ಫಸ್ಟ್ ಇದು ಮಾಡುವಾಗ ಕರೆಂಟ್ ಇರಲಿಲ್ಲ ನಮಗೆ. ಮತ್ತೆ ಒಂದ್ಸರಿ ಮಾಡುವಾಗ ತಿರುಳು ಬೆಳೀತಾ, ಹಾಗೆ ಇದಾಗ್ಲಿಲ್ಲ. ನಂತರ ನೀವು ಮುಂದೆ ಅದನ್ನು ಬೇಡ ಅಂತ ಬಿಟ್ಬಿಟ್ರ. ಆ ಕೋಳಿಗಳನ್ನ ಏನು ಮಾಡಿದ್ರಿ? ಯಾವುದು ದೊಡ್ಡದ? ಅದನ್ನ ಕೊಟ್ಟೆ ನಾನಲ್ಲಿ. ಮತ್ತೆ ಮನೆಯಲ್ಲಿ ಇದು ಸಾಂಬಾರು ಮಾಡ್ಲಿಕ್ಕೆ. ಈಗ ಏನಿಲ್ಲ, ಇದು ತಂದದೆಲ್ಲ ಮಾರ್ತೀರಿ? ಮಾಡ್ತೀನಿ. ಈಗ ಒಂದು 4-5 ತಿಂಗಳದ್ದು ಉಂಟು. 5 ತಿಂಗಳು. ಓಹೋ. ಎಂತ ಹುಂಜದ ಹುಂಜ ಉಂಟು. ಮತ್ತೆ 2 ಹೆಂಟು ಇದುಂಟು. ಮೊಟ್ಟೆ ಹಾಕಿದಾವ? ಮೊಟ್ಟೆ ಇಡ್ತು. ಆ ಮೊಟ್ಟೆ ಏನು ಸೇಲ್ ಮಾಡಿದ್ರ? ಇಲ್ಲ, ಅದು ಮನೆಯಲ್ಲಿ ಖರ್ಚಿಗೆ. ಈಗ ಕೋಳಿ ಸಾಕಾಣಿಕೆಗೆ ಒಂದು ಶೆಡ್ ತಯಾರಿ ಮಾಡಬೇಕಿದ್ರೆ ಯಾವ ರೀತಿಯದಿರಬೇಕು? ಶೆಡ್ ಅಂದ್ರೆ ನಿಮಗೆ ಒಂದು 2,000 ಕೋಳಿ ಬಾಯ್ಲರ್ ಕೋಳಿ ಹಾಕುದಾದ್ರೆ ಒಂದು 20 ಫೀಟ್ ಆಗಲ್ಲ ಒಳಗೆ, 19 ಸಾಕಾಗ್ತದೆ. ಇಲ್ಲಾಂದ್ರೆ 20. ಮತ್ತೆ 100 ಫೀಟ್ ಉದ್ದ ಜಾಗ ಬೇಕು ಶೆಡ್ ಇದು ಮಾಡ್ಲಿಕ್ಕೆ. ಮತ್ತೆ ಸೀಟ್ ಹಾಕುದು ಒಂದು 8 ಫೀಟ್ ಎತ್ತರ, 8-9 ಫೀಟ್ ಎತ್ತರ ಸಾಕು. ಹಾಕಿ ಆಚೆ ಸೀಟ್ ಹಾಕಿ ಮತ್ತೆ ನೆಟ್ ಸೈಡಿಗೆಲ್ಲ. ಈಗ ಒಂದು ಅಷ್ಟು ದೊಡ್ಡ ಕೋಳಿ ಶೆಡ್ಡಿಗೆ ಅದರಲ್ಲಿ ಏನು ಪಾರ್ಟಿಷನ್ ಇದೆಯಾ? ದೊಡ್ಡ ಥರ ಮಾಡೋದು. ಮತ್ತೆ ಪಾರ್ಟಿಷನ್ ಮಾಡೋದು ಇದು ಮರಿ ದೊಡ್ಡ ಚಿಕ್ಕದಿರುವಾಗ ಸಣ್ಣದಾಗಿ ಮಾಡೋದು. ಓಹೋ. ಗ್ಯಾಪು ಮತ್ತೆ ಇದು ಮಾಡ್ತಾ ತೆಗೆದು ಆಚೆ ಮಾಡೋದು. ವಾಲ್ ಥರ ಇರ್ತದಲ್ಲ ಫುಲ್ಲು, ಅದನ್ನೇ ಮರಿ ದೊಡ್ಡದಾದ್ಮೇಲೆ ತೆಗಿತಾ ಇರುದು. ಮತ್ತೆ ಒಂದೇ ಮಾಡು. 21 ದಿವಸಕ್ಕಾಗ ಫುಲ್ ದೊಡ್ಡದಾಗಿ. 21 ದಿವಸಕ್ಕೆ ಫುಲ್ ಆಗಬೇಕು. 21 ಈಗ ಮಳೆಗಾಲದಲ್ಲಿ 20 ದಿವಸಕ್ಕೆ, ಬೇಸಿಗೆ ಕಾಲದಲ್ಲಿ ಆದ್ರೆ ಮರಿಗಳನ್ನು 16 ದಿವಸಕ್ಕೆ ಫುಲ್ ಮಾಡಬೇಕು. ಅಂದ್ರೆ ಬೇಗ ದೊಡ್ಡದಾಗ್ತದೆ. ಬೇಗ ಇದಾಗ್ತದೆ, ಗಾಳಿ ಎಲ್ಲ ಇದಾಗ್ತದೆ. ಮಳೆಗಾಲದಲ್ಲಿ 20 ದಿವಸ 21 ದಿವಸ ಫುಲ್ ಮಾಡಿದ್ರೆ ಆಗ್ತದೆ. ಇದು ಬ್ರಾಯ್ಲರ್. ಸ್ವರ್ಣಧಾರಕ್ಕೆ ಏನಾದ್ರೂ ಅದೇನಿಲ್ಲ ಅದಕ್ಕೆ. ಸರಿ, ನಾಟಿ ಕೋಳಿ ತರ. ಈಗ ಎಂತ ಅಂದ್ರೆ ಒಂದು ಒಳ್ಳೆಯ ಒಂದು ಕೋಳಿ ಮರಿ ಅಂತ ಹೇಳಿ ಯಾವ ರೀತಿ ಪರಿಗಣಿಸಬಹುದು? ಇದು ಒಳ್ಳೆ ಕೋಳಿ ಮರಿ ಅಂತ ನೋಡುವಾಗ ಹೇಗೆ ಗೊತ್ತಾಗ್ತದೆ? ಅದು ನೋಡುವಾಗ ಅಂದ್ರೆ ಚಿಕ್ಕದಿರುವಾಗ. ಅಂದ್ರೆ ಈಗ ಒಂದು ನೀವು ತಗೊಳ್ಳಿಕ್ಕೆ ಒಂದು ಮಾರುಕಟ್ಟೆಯಲ್ಲಿ ಕೊಡುವಾಗ ಗ್ರಾಹಕರು ಯಾವ ರೀತಿ ಇದು ಒಳ್ಳೇದು ಕಲ್ಲರ್ ಇದು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಗರಿಯ ಕಲ್ಲರ್ ನೋಡ್ಲಿಕ್ಕೆ ಒಂದು ಸ್ವಲ್ಪ. ಮತ್ತೆ ಕಾಲೆಲ್ಲ ಗಟ್ಟಿ ಮುಟ್ಟಾದ್ರೆ ಫುಲ್ಲು ಇದು ಬರ್ತದೆ. ಮತ್ತೆ ಗರಿ ಸ್ವಲ್ಪ ಕಡಿಮೆ ಇದ್ರೆ ತೂಕ ಜಾಸ್ತಿ ಬರ್ತದೆ ಕೋಳಿದ್ದು. ಅಂತದನ್ನೇ ನೋಡ್ತಾರೆ ಜಾಸ್ತಿಯಾಗಿ. ಈಗ ಮರಿಗಳನ್ನು ಅದೇ ಮರಿಗಳಲ್ಲಿ ಸಣ್ಣ ಮರಿ, ಒಂದು ದಿನದ ಮರಿ ಅಲ್ಲ, ಒಂದು ದಿನದ ಮರಿ ಗೊತ್ತಾಗೋದಿಲ್ಲ. 20-21 ದಿವಸ ಬೇಕು. ಸ್ವರ್ಣಧಾರ ಆದ್ರಷ್ಟೇ, ಬ್ರಾಯ್ಲರ್ ಆದ್ರೂ ಅಷ್ಟೇ. ಈಗ ಹೊರಗಿನವರು ನೋಡುವಾಗ ನನಗೆ ಈ ಕೋಳಿ ಆಗ್ಬೋದು ಅಂತ ಅವರು ತಗೊಳ್ತಾರಲ್ಲ, ಅದು ಯಾವ ರೀತಿ? ಗರಿ ನೋಡಿ, ಗರಿ ಏನಾದ್ರು ನೋಡ್ಲಿಕ್ಕೆ ಚಂದ ಇರ್ತದೆ. ಇದು ಸ್ವರ್ಣಧಾರ ನೋಡ್ಲಿಕ್ಕೆ ಚಂದ ಇರ್ತದೆ ಫುಲ್ಲು. ಮತ್ತೆ ಬಾಯ್ಲರ್ ಆದ್ರೆ ಒಂದೇ ಕಲರ್ ಅಲ್ಲ, ಫುಲ್ ಬಿಳಿ. ಈಗ ಒಂದು ಯಾರಾದ್ರೂ ಇದನ್ನೀಗ ಕೇಳಿ ಒಬ್ಬರಿಗೆ ಒಂದು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಅವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಅದೇ ಬಾಯ್ಲರ್ ಕೋಳಿ ಶೆಡ್ ಮಾಡೋದಾದ್ರೆ
ಅದಕ್ಕೆ ಪರ್ಮಿಷನ್ ಬೇಕು. ಯಾರಿಂದ ಪರ್ಮಿಷನ್? ಪಂಚಾಯತ್ ಪರ್ಮಿಷನ್ ಬೇಕು. ಮತ್ತು ಕರೆಂಟಿನವರಿಗೆ ಈಗ ಕನ್ವರ್ಷನ್ ಆಗದ ಜಾಗಕ್ಕೆ ಕರೆಂಟ್ ಸಿಗುವುದಿಲ್ಲ, ಕನ್ವರ್ಷನ್ ಬೇಕು. ಕರೆಂಟ್ ಆಗಬೇಕಿದ್ರೆ ಸೋಲಾರ್ ಮಾಡಿ ಇದು ಮಾಡೋಕ್ಕಾಗಲ್ಲ, ಸೋಲಾರ್ನಲ್ಲಿ ನಡೆಯುವುದಿಲ್ಲ. ಹಾಗೆ ಕರೆಂಟ್ ಇದು ಮಾಡಬೇಕಿದ್ರೆ ಕನ್ವರ್ಷನ್ ಬೇಕು. ಆ ಥರ ಸೆಡ್ ಮಾಡಬೇಕು. ಈ ಥರದ್ದು ಮಾಡ್ಬೋದು. ಸುಮ್ಮನೆ ಇದು ಸ್ವರ್ಣದಾರದ ಸೆಡ್ ಅಂತ ಇಲ್ಲ, ಸ್ವಲ್ಪ ಖರ್ಚಲ್ಲಿ ಆಗ್ಬೋದು ಸೆಡ್. ಕಡಿಮೆ ಖರ್ಚಿನಲ್ಲಿ ಸ್ವರ್ಣದಾರ ಆಗ್ತದೆ ಅಂತ ನೀವು ಹೇಳೋದು. ಅಂದ್ರೆ ಅದಕ್ಕೆ ಸೆಡ್ ಬೇಡವಾ? ಸೆಡ್ ಅಂತ ಬೇಕಾಗಿಲ್ಲ ಅಷ್ಟು. ಅದು ಎಲ್ಲಿ ನೀವು ಇಡ್ತೀರಿ? ಸೆಡ್ ಅಂದ್ರೆ ಫುಲ್ ಈ ತರ ಸೆಡ್ ಬೇಡ ಅಂತ. ಇದರಷ್ಟು ದೊಡ್ಡದು ಬೇಡ. ಸ್ವಲ್ಪ ಓಪನ್ ಆದ ಇದ್ರು ಇದಾಗ್ತದೆ. ನಾಟಿಕೊಳ್ತಾರಲ್ಲ ಅದು ಕಟ್ಟಿ ಹಾಕಿ ಆಗ್ತದ? ಆಗ್ತದೆ. ದೊಡ್ಡದಾದ ಮೇಲೆ ಕಟ್ಟಿ ಹಾಕಿದ್ರೆ ಆಗ್ತದೆ. ಆದ್ರೆ 500 ಎಲ್ಲ ಹಾಕ್ಲಿಕ್ಕೆ ತುಂಬಾ ಜಾಗ. 500 ಎಲ್ಲ ಹಾಕ್ಲಿಕ್ಕೆ ಜಾಗ ಬೇಕು. ಹಾಗೆಂತ ಮಾಡ್ತಾರೆ? 500 ಕೋಳಿ ಎಲ್ಲ ಹಾಕ್ಬೇಕಿದ್ರೆ ಸೆಡ್ ಬೇಕು ಸ್ವರ್ಣದಾರ. ಇಲ್ಲಾಂದ್ರೆ ಸೆಡ್ ಬೇಡ. ಒಂದು 50-50ಕ್ಕೆಲ್ಲ ಸಾಧಾರಣ ಮಾಮೂಲಿ ಜಾಗ ಸಾಕು. ನಮ್ಮ ಮನೆ ಪಕ್ಕ ಏನಾದ್ರು ಇದ್ರೆ ಒಂದು 500-300 ಸಾಕಬೇಕಿದ್ರೆ ಸೆಡ್ ಬೇಕು. ನಿಮ್ಮ ಪ್ರಕಾರ ಸ್ವರ್ಣದಾರ ಸಾಕುದು ಒಳ್ಳೇದು ಅಂತ ಹೇಳ್ತೀವಿ? ಒಳ್ಳೇದು. ಸ್ವರ್ಣದಾರ ಅದರಲ್ಲಿ ಲಾಭ ಇದೆ ಫುಲ್ಲು. ಲಾಭ ಅಂದರೆ ರೇಟ್ ಒಂದು ಕೆಜಿಗೆ 400-500 ರೂಪಾಯಿ ಸಿಗುತ್ತೆ ಅದಕ್ಕೆ. ಮತ್ತು ಮೊಟ್ಟೆ ಇಟ್ಟರೆ ಮೊಟ್ಟೆಗೆ ದುಡ್ಡು ಉಂಟು. ದುಡ್ಡು ಅಂದರೆ ಇಲ್ಲಿ ನಮ್ಮ ಕಡೆ ಈ ಕಡೆ ತಂದ್ರೆ ಮಾತ್ರ, ಮಂಗಳೂರು ಕಡೆ ಸಿಟಿಯಲ್ಲಿ ಒಂದು ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ನಮ್ಮ ಕಡೆ ಬೇಡಿಕೆ ಇಲ್ಲ. ಮತ್ತೆ ರುಚಿ ಅಲ್ಲ ಜಾಸ್ತಿ. ಸಾಂಬಾರಿಗೆಲ್ಲ ಒಮ್ಮೆ ಕೊಂಡೋದವ ತಿರ್ಗಾ ಕೇಳ್ತಾರದು ಅದು ಉಂಟು ಅಂತೇಳಿ, ಆ ಕೋಳಿ ಉಂಟು ಅಂತೇಳಿ. ಬಾಯ್ಲರ್ ಅಂದರೆ ಅಂಗಡಿಯಲ್ಲಿ ಡೈಲಿ ಸಿಗ್ತದೆ. ಹಾಗೆ ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಾಗ ಕೋಳಿ ಸಾಕಾಣಿಕೆ ಹೆಚ್ಚು ಬೇಡಿಕೆ ಇದೆ. ಒಂದು ಭವಿಷ್ಯದಲ್ಲಿ ಇದು ಹೆಚ್ಚಿಗೆ ಬರ್ಬೋದ? ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರಿ? ಆಗ್ಬೋದು. ಇದು ಕೋಳಿ ಫಾರ್ಮ್ ಇದು ಮಾಡಿದ್ರೆ ಲಾಸ್ ಅಂತ ಏನಿಲ್ಲ. ಲಾಸ್ ಅಂತ ಇಲ್ಲ. ಬಾಯ್ಲರ್ ಕೋಳಿಯಲ್ಲಿ ಲಾಸ್ ಇಲ್ಲ, ಮತ್ತೆ ಸ್ವರ್ಣದಾರಲ್ಲಿ ಲಾಸ್ ಇಲ್ಲ, ರೋಗ ಹೆಚ್ಚಿಲ್ಲ. ಸ್ವರ್ಣದಾರಲ್ಲಿ ಅಂದ್ರೆ ನಾವೇ ಇದು ಬಂಡವಾಳ ಹಾಕ್ಬೇಕು ಜಾಸ್ತಿ. ಈ ಬಾಯ್ಲರ್ ಅಲ್ಲಿ ಬಂಡವಾಳ ನಾವು ಹಾಕ್ಲಿಕ್ಕಿಲ್ಲ, ಕಂಪನಿಯವರು ಹಾಕುದು. ಓಹೋ. ಬಂಡವಾಳ ಅಂದ್ರೆ ಫೀಡಿಗೆ ಅದಕ್ಕೆ ಇದಕ್ಕೆಲ್ಲ ಕಂಪನಿಯವರು ಇದು ಮಾಡುದು. ನಮಗೆ ಹೋಗುವ ಇದಲ್ಲ, ಮಾತ್ರ ಕೆಲಸ ಕೆಜಿಗೆ ಇಷ್ಟ ಅಂತ ಕೊಡುವುದು ಅವರು. ಇದಾಗೆಲ್ಲ ಇದು ನಾವು ಬಂಡವಾಳ ಹಾಕಬೇಕು, ಮತ್ತೆ ದುಡ್ಡು ನಮಗೆ. ನಿಮಗೀಗ ಮರಿಗಳನ್ನು ತಗೊಳ್ಳುವಾಗ ಸ್ವರ್ಣಧಾರಕ ಸಾಮಾನ್ಯ ಒಂದು ಮರಿಗೆ ವೆಚ್ಚ ಎಷ್ಟು ತಗಲ್ತದೆ? ಒಂದು ಮರಿಗೆ ಅಂದ್ರೆ ಫಸ್ಟ್ ಇಂದ ಇಲ್ಲಿಂದ 21 ದಿವಸ ಕೊಂಡೋದ ಅಲ್ಲ, ಸಂದೆ ಕೊಂಡಲ್ಲ, ಇಲ್ಲಿ 150 ರೂಪಾಯಿ ಈ ಸಲ ಒಂದು ಮರಿಗೆ. 150 ಅಂದ್ರೆ ನೀವೀಗ ಅದನ್ನು ಮಾರುವಾಗ 400-500 ರೂಪಾಯಿ. 500 ಅಲ್ಲ, ಜಾಸ್ತಿ ಆಗ್ತದೆ. ಅದು ಕೆಜಿಗೆ 400-500, ಕೆಜಿಗೆ 400-500 ಕೆಜಿಗೆ ಇರ್ತದೆ. 3 ಕೆಜಿ ಆಗುವ ಮಾರ್ತೀನಿ ನಾನು, ಸೇಲ್ ಮಾಡ್ತೀನಿ. ಮತ್ತೆ ನನಗೆ ಅದೇ ಈ ಸಲ ಕೊಂಡೋಗುವ ನನಗೆ 200-220 ರೂಪಾಯಿ ಬಿದ್ದಿದೆ ಒಂದು ಮರಿಗೆ. ಪ್ರಯಾಣದ ವೆಚ್ಚ ಎಲ್ಲ ಆಯ್ತು. ಈ ಸಲ ಎಷ್ಟು ತಗೊಂಡ್ರಿ? 25. ಜಾಸ್ತಿ ಅಂದ್ರೆ ಎಷ್ಟು? 500 ತಗೊಂಡಿದ್ರು? 500 2,000 ತಗೊಂಡೆ. 500. ಮತ್ತೆ ಯಾಕೆ ಕಡಿಮೆ ಮಾಡಿದ್ರಿ? ಕಡಿಮೆ ಅಂದ್ರೆ ನನಗೆ ಈಗ ಸೆಡ್ ಇದು ಖಾಲಿ ಇಲ್ಲ, ನನಗೆ ಬಾಯ್ಲರ್ ಕೋಳಿ ಹಾಕಿದ್ದೀನಿ. ಜಾಗ ಇಲ್ಲ. ಮಳೆಗಾಲ, ಇನ್ನು ಮಳೆಕಾಲ ಕಳೆದ ಕೂಡಲೇ ಹೆಚ್ಚು ತಗೊಳ್ತೀನಿ. 500 ಬುಕ್ಕಿಂಗ್ ಮಾಡ್ತೀನಿ. ಮತ್ತೆ ಇದು ತಿರ್ಬೇಕಂತ ಇದೆ, ಮೊಟ್ಟೆ ಕೋಳಿ. ಅದೇ ಸ್ವರ್ಣದಲ್ಲಿ ಮತ್ತೊಂದು ಮೊಟ್ಟೆ ಕೋಳಿ ಅಂತೆಲ್ಲ ಸಿಗ್ತದಂತೆ. ಅದು ಮೊನ್ನೆ ಮಾತಾಡಿದ್ರು ಅವರು. ಅದು ತಗೊಳ್ಳಿಲ್ಲ ಇದುವರೆಗೆ? ಇಲ್ಲ. ಅದು ಯೋಜನೆ ಉಂಟು ನಿಮಗೆ? ಮಾಡುವ ಯೋಜನೆ ಉಂಟು? 100 ತಗೊಂಡು ಮಾಡುವಂತ. ಅಂದ್ರೆ ಮೊಟ್ಟೆ ಕೋಳಿ, ಮೊಟ್ಟೆಗೆಂತಲೇ ಕೋಳಿಗಳು ಸಿಗ್ತವೆ. ಮೊಟ್ಟೆಗಳ ಒಂದು ವ್ಯಾಪಾರದ ಉದ್ದೇಶದಿಂದ ಆ ಕೋಳಿಯನ್ನು ಖರೀದಿಸುವ ಅಂದಾಜಿದೆ. 100ರಷ್ಟು ಖರೀದಿಸ್ತೀರಿ. ಈಗ ಒಂದು ಹೊಸದಾಗಿ ಕೋಳಿ ಸಾಕಣೆ ಆರಂಭಿಸುವವರಿಗೆ ನೀವು ಒಂದು ಸಲಹೆ ನೀಡ್ತಿದ್ರೆ ಏನು ಸಲಹೆ? ಸೆಡ್ ಇದು ಮಾಡಬೇಕಿದ್ರೆ ಫುಲ್ ಇದು ಒಂದು ಕರೆಂಟ್ ಇದ್ದು ವ್ಯವಸ್ಥೆ, ತಿರ್ಗಾ ಗಾಳಿ, ನೀರಿನ ವ್ಯವಸ್ಥೆ ಮೈನ್ ಸೆಡ್ಡಿಗೆ. ಮತ್ತೆ ಗಾಳಿ ಇದೆಲ್ಲ ಎಲ್ಲಾದ್ರೆ ಒಂದು ಸೆಡ್ ಬೇಕಿದ್ರೆ ಸೆಡ್ ಇದು ಮಾಡ್ಬೋದು. ಮತ್ತೆ ಕೋಳಿ ಹಾಕುತ್ತಾರೆ ಕಂಪನಿಯವರ, ಈ ತರ ಕಂಪನಿ ಇದು ಅದೊಂದು ಹೇಳ್ಬೋದು. ಅದು ತುಂಬಾ ಉಂಟಾ ಕಂಪನಿಗಳು? ಕಂಪನಿ ತುಂಬಾ ಉಂಟು. ತುಂಬಾ ಅಂದ್ರೆ ನಮ್ಮ ಕಡೆ ಒಂದು 10 ಕಂಪನಿ ಉಂಟು. ಅವರನ್ನು ಸಂಪರ್ಕ ಎಲ್ಲ ಇದು ಮಾಡ್ಬೋದು ಬೇಕಾದ್ದು. ಅದೇ ಸ್ವರ್ಣದಾರ ಇದಕ್ಕೆ ಆದ್ರೆ KVK ನಮ್ಮ ಮಂಗಳೂರಲ್ಲಿ ಅವ್ರ ಹತ್ರ ಕೇಳಿದ್ರೆ ಉತ್ತಮ. ನನ್ನ ಹತ್ರ ಕೇಳಿದ್ರು ಫೋನ್ ನಂಬರ್ ಕೊಡ್ತೇನೆ, ಮಾತಾಡ್ಬೋದು. ಅಂದ್ರೆ ಈಗ ನಿಮಗೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆ ಇದರಲ್ಲಿ KVK ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಎಷ್ಟಿದೆ? ಅವ್ರದ್ದು ಪಾತ್ರ ತುಂಬಾ ಇದೆ. ಈಗ ಒಂದು ಚಿಕ್ಕ ಮರಿಗೆ ಒಂದು ತಾಪಮಾನ ಬೇಕಾಗ್ತದೆ. ಆಗ ನೀವು ಎಷ್ಟು ಉಷ್ಣತೆಯ ಇದನ್ನು ಕೊಡ್ತೀರಿ? ಅಂದ್ರೆ ಈಗ ಕರೆಂಟಿನ ಇದು ಬಲ್ಬ್ ಹಾಕ್ತೀರಿ ಅಂತ ಹೇಳಿದ್ರಿ, ಬೆಳಕಿನ ವ್ಯವಸ್ಥೆ. ಅದರಲ್ಲಿ ಎಷ್ಟು ವ್ಯಾಟ್ ಇದು ಹಾಕ್ತೀರಿ? ಅದು 2000 ವ್ಯಾಟ್ ಬೇಕಾಗ್ತದೆ. 2000 ಮರಿಗೆ 2000 ವ್ಯಾಟ್. ಮತ್ತೆ ನಿಮಗೆ ಅಲ್ಲಿ ಗೊತ್ತಾಗ್ತದೆ, ಎಂತ ಚಳಿ ಇದ್ರೆ ಕರೆಂಟ್ ಇದು ಸಾಕಾಗದ್ರೆ ಇದು ಬೆಂಕಿ ಹಾಕಬೇಕು. ಬೆಂಕಿ ಡಬ್ಬದಲ್ಲಿ ಬೆಂಕಿ ಹಾಕಿ ಇಡುದು. ಎಲ್ಲಿ ಇಡಬೇಕಾಗ್ತದೆ? ಹತ್ತಿರನೇ ಇಡುದು. ಕೋಳಿ ಮಧ್ಯ, ಕೋಳಿ ಮರಿ ಆಚೆ ಹೋಗದಾಗೆ
ಮೇಲೆ ಕಲ್ಲೆಲ್ಲ ಇಟ್ಟು ಇಡುದು. ಅದು ಫುಲ್ಲು ಬಂದಿರ್ತದೆ ಫುಲ್ಲು. ಚಿಕ್ಕ ಮರಿಗೆ ಗಾಳಿ ಹೆಚ್ಚು ತಾಗದ ಹಾಗೆ ಬಂದ್ ಮಾಡಿರ್ತೀರಿ. ಬಂದು ನಂತರ ಅದನ್ನೆಲ್ಲ ತೆಗಿತೀರಿ. 12 ದಿವಸ ಆದ್ಮೇಲೆ ಬಲ್ಬುಗಳನ್ನು ತೆಗಿತೀರಿ. ಬಲ್ಬ್ ಒಂದು 10 ದಿವಸಕ್ಕೆ ಬಲ್ಬ್ ತೆಗಿಬಹುದು. ಪಾರ್ಟಿಷನ್ ಅಂತ ತೆಗಿತಾ ಬರುದು ಹೆಚ್ಚು ಸಿಗ್ತದೆ ಗಾಳಿ ಯಾವುದಿದಲ್ಲ. 21 ದಿವಸ ತನಕ. ನಿಮ್ಮ ಮುಂದಿನ ಒಂದು ಯೋಜನೆಗಳೇನು ಇದೆ? ಇದರಲ್ಲಿ ಕೋಳಿ ಸಾಕಾಣಿಕೆ ಇದನ್ನೇ ಮುಂದುವರಿಸಿಕೊಂಡು ಇನ್ನೂ ಹೆಚ್ಚು ಹಾಕುವ ಯೋಚನೆ ಇದೆಯಾ? ಯೋಚನೆ ಅಂದ್ರೆ ನನಗೆ ಅದೇ ಸ್ವರ್ಣದರದ್ದು ಮೊಟ್ಟೆ ಕೋಳಿ ಬರ್ತದೆ ಉಂಟು ಅಂತ ಹೇಳಿದ್ರು. ಅದನ್ನಂತ ತಂದು ಇದು ಮಾಡುವಂತ ಇಲ್ಲಿ. ಊರ ಕೋಳಿ ಹಾಕುವ ಯೋಚನೆ ಉಂಟಾ? ಊರ ಕೋಳಿ ಅಂದ್ರೆ ಇದೆ ನಾಟಿ. ಸರಿ ದಿವಾಕರ್ ಅವರೇ, ಈಗ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕಿದ್ದಲ್ಲಿ ನಿಮ್ಮ ನಂಬರ್ ಅನ್ನು ಹೇಳ್ಬೋದಾ? ನಂಬರ್ 9482991861. ಸರಿ ದಿವಾಕರ್ ಅವರೇ, ಇದುವರೆಗೆ ಕೋಳಿ ಸಾಕಾಣಿಕೆ ಇದರಲ್ಲಿ ನಿಮ್ಮ ಸಮಗ್ರ ಅನುಭವಗಳನ್ನು ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡ್ರೆ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಓಕೆ, ಧನ್ಯವಾದ. ಇದುವರೆಗೆ ಪುಣಚದ ದಿವಾಕರ ಟಿ ಅವರ ಕೋಳಿ ಸಾಕಾಣಿಕೆಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.